ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಇಲಾಖೆಯ ತರಬೇತಿ ವಿಭಾಗದ ಎಲ್ಲ ಅರ್ಹ ಮತ್ತು ಆಸಕ್ತಿಯುಳ್ಳ ಸಿಬ್ಬಂದಿಗಾಗಿ ಆನ್ಲೈನ್ ಟ್ರಾನ್ಸ್ಫರ್ ರಿಕ್ವೆಸ್ಟ್ 2025 ಗೂಗಲ್ ಫಾರ್ಮ್ ಅನ್ನು ಶೇರ್ ಮಾಡಲಾಗಿರುತ್ತದೆ. ಆಸಕ್ತಿಯುಳ್ಳ ಅರ್ಹ ಸಿಬ್ಬಂದಿ ಗೂಗಲ್ ಫಾರ್ಮ್ ಅನ್ನು ಕ್ಲಿಕ್ ಮಾಡಿ ನಿಮ್ಮ ಅಫಿಷಿಯಲ್ ಇಮೇಲ್ ಐ ಡಿ ಮುಖಾಂತರ ಲಿಂಕ್ಗೆ ಎಂಟರ್ ಆಗಿ, ನಂತರ ನಿಮ್ಮ ಇಮೇಲ್ ಐ ಡಿ ಸರಿ ಇದ್ದಲ್ಲಿ ಟಿಕ್ ಮಾಡಿ. ನಿಮ್ಮ ಹುದ್ದೆ ಗ್ರೂಪ್ ABCD ಯಾವುದೇ ಹುದ್ದೆ ಇದ್ದರೂ ಸರಿಯಾದ ಹುದ್ದೆಯನ್ನು ಡ್ರಾಪ್ ಡೌನ್ ಮೆನುನಲ್ಲಿ ಸರ್ಚ್ ಮಾಡಿ ಎಂಟರ್ ಮಾಡಿ. ನಂತರ ನಿಮ್ಮ ಹೆಸರು, ನಿಮ್ಮ ಪೂರ್ಣ ಹೆಸರನ್ನು ನಮೂದಿಸಿ, ನಿಮ್ಮ ಹುಟ್ಟಿದ ದಿನಾಂಕ ಡೇಟ್ ಆಫ್ ಬರ್ತ್ ಸರಿಯಾಗಿ ನಮೂದಿಸಿ, ನಿಮ್ಮ KJD ಸಂಖ್ಯೆ ನಮೂದಿಸಿ, ನಂತರ ಡೇಟ್ ಆಫ್ ಜಾಯ್ನಿಂಗ್ ಟು ಸರ್ವಿಸ್ ನೀವು ಇಲಾಖೆಗೆ ಸೇರಿದ ದಿನಾಂಕವನ್ನು ನಮೂದಿಸಿ, ನಿಮ್ಮ ಜೆಂಡರ್ ಮೇಲ್ ಆರ್ ಫೀಮೇಲ್ ಆಯ್ಕೆ ಮಾಡಿ, 10 ಅಂಕಿಗಳ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ, ಮತ್ತೊಮ್ಮೆ ನಿಮ್ಮ ಅಫಿಷಿಯಲ್ ಇಮೇಲ್ ಐ ಡಿಯನ್ನು ನಮೂದಿಸಿ. ಪ್ರಸ್ತುತ ನೀವು ಕಾರ್ಯನಿರ್ವಹಿಸುತ್ತಿರುವ ಸಂಸ್ಥೆ ಕಚೇರಿಯನ್ನು ಡ್ರಾಪ್ ಡೌನ್ ಮೆನುನಲ್ಲಿ ಸರ್ಚ್ ಮಾಡಿ ಸರಿಯಾಗಿ ಆಯ್ಕೆ ಮಾಡಿ. ನಂತರ ನೀವು ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಸಂಸ್ಥೆಯಲ್ಲಿ ಜಾಯಿನ್ ಆದ ದಿನಾಂಕವನ್ನು ನಮೂದಿಸಿ. ಇದು ತುಂಬ ಮುಖ್ಯವಾದ ಮಾಹಿತಿ. ನೀವು ಈಗ ಪ್ರಸ್ತುತವಾಗಿ ಕಾರ್ಯನಿರ್ವಹಿಸುತ್ತಿರುವ ಕಚೇರಿ ಸಂಸ್ಥೆಯನ್ನು ಸರಿಯಾಗಿ ಆಯ್ಕೆ ಮಾಡಿ ಮತ್ತು ಯಾವ ದಿನಾಂಕದಂದು ಆ ಸಂಸ್ಥೆಗೆ ಆ ಕಚೇರಿಗೆ ಜಾಯಿನ್ ಆಗಿದ್ದೀರಿ ಎಂದು ತಿಳಿಸಿ. ಡೇಟ್ ಆಫ್ ಜಾಯ್ನಿಂಗ್ ಇನ್ ಕರೆಂಟ್ ಆಫೀಸ್ ಆರ್ ಇನ್ಸ್ಟಿಟ್ಯೂಟ್, ನಂತರ ನಂಬರ್ ಆಫ್ ಇಯರ್ಸ್ ಸರ್ವಿಸ್ ಇನ್ ಕರೆಂಟ್ ಆಫೀಸ್ ಆರ್ ಇನ್ಸ್ಟಿಟ್ಯೂಟ್. ನೀವು ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಸಂಸ್ಥೆಯಲ್ಲಿ ಅಥವಾ ಕಚೇರಿಯಲ್ಲಿ ಎಷ್ಟು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದೀರಿ ಉತ್ತರಿಸಿ. ರೀಸನ್ ಫಾರ್ ಟ್ರಾನ್ಸ್ಫರ್ ರಿಕ್ವೆಸ್ಟ್ ನೀವು ವರ್ಗಾವಣೆಯ ವಿನಂತಿಗೆ ನಿಮ್ಮ ಕಾರಣವನ್ನು ತಿಳಿಸಿ. ಟ್ರಾನ್ಸ್ಫರ್ ರಿಕ್ವೆಸ್ಟ್ ಕ್ಯಾಟಗರಿ ವರ್ಗಾವಣೆ ವಿನಂತಿಯ ವರ್ಗ ಡ್ರಾಪ್ ಡೌನ್ ಮೆನುನಲ್ಲಿ ಚೂಸ್ ಮಾಡಿ. ಡಿಸೇಬಲ್ಡ್, ಕ್ರಾನಿಕಲ್ ಡಿಸೀಸಸ್, ವಿಡೋಸ್, ಸ್ಪೌಸ್, ಸ್ಟೇಟ್ ಅಸೋಸಿಯೇಷನ್ ಮೆಂಬರ್ಸ್ ಆರ್ ಜಸ್ಟ್ ಎ ಜನರಲ್ ಟ್ರಾನ್ಸ್ಫರ್. ನಿಮ್ಮ ವರ್ಗಾವಣೆ ವಿನಂತಿಯ ವರ್ಗವನ್ನು ತಿಳಿಸಿದ ನಂತರ ನಿಮ್ಮ ಕಾಯಂ ವಿಳಾಸ, ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಅನ್ನು ತಿಳಿಸಿ. ನಂತರ ನಿಮ್ಮ ಪರ್ಮನೆಂಟ್ ಅಡ್ರೆಸ್ನ ಡಿಸ್ಟ್ರಿಕ್ಟ್ ಅನ್ನು ಚೂಸ್ ಮಾಡಿ. ಈಗ ನೀವು ಪ್ರಸ್ತುತ ಇರುವ ಪ್ರೆಸೆಂಟ್ ವಿಳಾಸವನ್ನು ತಿಳಿಸಿ ಹಾಗೂ ನಿಮ್ಮ ಪ್ರಸ್ತುತ ವಿಳಾಸದ ಜಿಲ್ಲೆ ಡಿಸ್ಟ್ರಿಕ್ಟ್ ಅನ್ನು ಡ್ರಾಪ್ ಡೌನ್ ಮೆನುನಲ್ಲಿ ಚೂಸ್ ಮಾಡಿ. ನೀವು ವರ್ಗಾವಣೆ ಬಯಸುತ್ತಿರುವಂತಹ ಲೊಕೇಶನ್ ನಂಬರ್ 1 ಆಯ್ಕೆ ಮಾಡಿಕೊಳ್ಳಿ. ನಿಮ್ಮ ಪ್ರಿಫರೆನ್ಸ್ ಲೊಕೇಶನ್ 2 ಅದೇ ರೀತಿ ಡ್ರಾಪ್ ಡೌನ್ ಮೆನುನಲ್ಲಿ ಸರ್ಚ್ ಮಾಡಿ ಆಯ್ಕೆ ಮಾಡಿಕೊಳ್ಳಿ. ಅದೇ ರೀತಿ ನಿಮ್ಮ ಪ್ರಿಫರ್ಡ್ ಲೊಕೇಶನ್ ನಂಬರ್ 3 ಅದನ್ನು ಕೂಡ ಡ್ರಾಪ್ ಡೌನ್ ಮೆನುನಲ್ಲಿ ಸರ್ಚ್ ಮಾಡಿ ಆಯ್ಕೆ ಮಾಡಿಕೊಳ್ಳಿ. ಇದೇ ರೀತಿ ಅಪ್ ಟು 5 ಪ್ರಿಫರೆನ್ಸಸ್ ನೀವು ಕೊಡಬಹುದು. ಇಂತಿಷ್ಟು ಮಾಹಿತಿಯನ್ನು ಸರಿಯಾಗಿ ಫಿಲ್ ಮಾಡಿದ ನಂತರ ಹಾಗೂ ನಿಮ್ಮ ಪ್ರಿಫರೆನ್ಸಸ್ ಸರಿಯಾಗಿ ಚೂಸ್ ಮಾಡಿದ ನಂತರ ಸಬ್ಮಿಟ್ ಫಾರ್ಮ್ ಅನ್ನು ಕ್ಲಿಕ್ ಮಾಡಿ. ಆದಷ್ಟು ಬೇಗ ನಿಮ್ಮ ವರ್ಗಾವಣೆಗೆ ಬೇಕಿರುವ ಮಾಹಿತಿ ಹಾಗೂ ನಿಮ್ಮ ಪ್ರಿಫರೆನ್ಸಸ್ ಇಲಾಖೆಗೆ ತಿಳಿಸಿ. ಥ್ಯಾಂಕ್ ಯು.